ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ತೀವ್ರಗೊಳ್ತಾ ಇದೆ. ಕ್ಷಣ ಕ್ಷಣಕ್ಕೂ ಆತಂಕ ಜಾಸ್ತಿ ಆಗ್ತಾ ಇದೆ ಎರಡು ದೇಶಗಳ ಮಧ್ಯೆ. ಈಗ ಇರಾನ್ನಲ್ಲಿ ಸಿಕ್ಕಾಕಿಕೊಂಡಿರುವಂಥ ಕನ್ನಡಿಗರು ವಾಪಸ್ ಆಗಿದ್ದಾರೆ, ತಾಯ್ನಾಡಿಗೆ ವಾಪಸ್ ಮರಳಿದ್ದಾರೆ. ಇರಾನ್ನಲ್ಲಿ ಸಿಲುಕಿದ್ರು ಕನ್ನಡಿಗರು. ಇರಾನಿಂದ ಈಗ ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಚಿಕ್ಕಬಳ್ಳಾಪುರ ಮೂಲದ 16 ಜನ ಕನ್ನಡಿಗರು ವಾಪಸ್ ಆಗಿದ್ದಾರೆ. ಏರ್ಪೋರ್ಟಲ್ಲಿ ಸ್ವಾಗತ ಮಾಡಿದರು MLA ಪುಟ್ಟಸ್ವಾಮಿ ಗೌಡ. ವಿದ್ಯಾಭ್ಯಾಸ ಜೊತೆಗೆ ಕೆಲಸದ ನಿಮಿತ್ತ ಹೋಗಿರುವಂಥ ಜನ ಈಗ ವಾಪಸ್ ಆಗಿದ್ದಾರೆ. ಯುದ್ಧದ ಭೀತಿ ನಿರ್ಮಾಣ ಆಗಿದೆ. ಅಲ್ಲಿ ಏಟಿಗೆ ಎದುರೇಟು ಅನ್ನೋ ರೀತಿಯಲ್ಲಿ ನಡೀತಾ ಇದೆ. ಕ್ಷಿಪಣಿಗಳ ದಾಳಿ ಮುಂದುವರಿತಾ ಇದೆ. ಹಂಗಾಗಿ ಯುದ್ಧ ನಿಲ್ಲುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಎರಡು ದೇಶದ ಮಧ್ಯೆ. ಯಾರೇ ಮಧ್ಯಸ್ಥಿಕೆ ವಹಿಸಿದ್ರು ಕೂಡ ಯಾರು ಮಾತನ್ನು ಕೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಎರಡು ದೇಶಗಳು. ಸ್ಟಡಿ ಮಾಡೋಕ್ಕೆ ಹೋಗಿದ್ದರು ಮತ್ತು ಯಾತ್ರೆಗೆ ಹೋಗಿದ್ದರು ಮತ್ತು ಬಿಸ್ನೆಸ್ಗಳು ಸೇರಿ 16 ಜನ ವಾಪಸ್ಸು ಸುರಕ್ಷಿತವಾಗಿ ನಮ್ಮ ಇಂಡಿಯಾಕ್ಕೆ ಬಂದು ಇವತ್ತು ನಮ್ಮ ಕರ್ನಾಟಕಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಎಲ್ಲರೂ ಕೂಡ ಇಲ್ಲಿ ನನ್ನ ಕ್ಷೇತ್ರದ ಅವರ ತಂದೆ ತಾಯಿಗಳಿಗೆ ಅವರ ಪೋಷಕರೆಲ್ಲರೂ ಕೂಡ ಭಯಭೀತರಾಗಿದ್ದರು. ಏನು ವ್ಯತ್ಯಾಸ ಆಗುತ್ತೋ, ಎಲ್ಲಿ ನಮ್ಮ ಮಕ್ಕಳಿಗೆ ವ್ಯತ್ಯಾಸ ಆಗುತ್ತೋ, ನಮ್ಮ ಸಂಬಂಧಕ್ಕೆ ವ್ಯತ್ಯಾಸ ಆಗುತ್ತೋ ಅಂತ ಅಂದ್ಬಿಟ್ಟು ನನ್ನ ಕ್ಷೇತ್ರದ ಮತಬಾಂಧವರು ಭಾಳ ಭಯಭೀತರಾಗಿದ್ದರು. ಇವತ್ತು ಸುರಕ್ಷಿತವಾಗಿ ಇವತ್ತು ನಮ್ಮ ಬೆಂಗಳೂರಿಗೆ ಬಂದು ಇಳಿದಿದ್ದಾರೆ ಎಲ್ಲರೂ ಕೂಡ. ಅದಕ್ಕೆ ಅವ್ರಿಗೆ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತೀನಿ. ಸುರಕ್ಷಿತವಾಗಿ ಬಂದಿದ್ದು. ಯಾವ ಕಾರಣಕ್ಕೆ ಅಲ್ಲಿ ಹೋಗಿದ್ದಾರೆ ಸರ್? ಯಾವ ಕಾರಣಕ್ಕೆ ಹೋಗಿದ್ರು ಸರ್ ಇರಾನ್ಗೆ? ಕೆಲವರು ಸ್ಟಡಿ ಮಾಡೋಕ್ಕೆ ಹೋಗಿದ್ರು, ಕೆಲವರು